ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಜೀವಂತರಾಗಿದ್ದಾಗ ಅಂದರೆ ನಮ್ಮ ಜೊತೆಗೆ ಸರೌಂಡಿಂಗಲ್ಲಿ ತುಂಬ ಜನ ಇರ್ತಾರೆ. ಸೊ ಆ ಟೈಮಲ್ಲಿ ಆ ವ್ಯಕ್ತಿಗಳ ಬೆಲೆ ನಮ್ಗೆ ಗೊತ್ತಾಗಲ್ಲ. ಆ್ಯಂಡ್ ಆ ವ್ಯಕ್ತಿಗಳೊಟ್ಟಿಗೆ ನಾವು ಹೇಗಿರಬೇಕು ಅದು ಕೂಡ ನಮ್ಗೆ ಗೊತ್ತಾಗಲ್ಲ. ಸೊ ಕೆಲವೊಂದು ಮೂರ್ಖತನದಿಂದ ನಾವು ಅವರೊಟ್ಟಿಗೆ ಕೆಲವೊಂದು ಆ್ಯಕ್ಟಿವಿಟೀಸ್ ಮಾಡಿಬಿಡ್ತೀವಿ, ಬಿಹೇವ್ನ ಮಾಡಿಬಿಡ್ತೀವಿ. ಸೊ ಇವತ್ತಿನ ಟಾಪಿಕ್ ಇದು ಯೂಸ್ಫುಲ್ ಆಗಿರ್ತಕ್ಕಂಥ ಟಾಪಿಕ್ ಆಗಿರುತ್ತೆ ಇವತ್ತಿಂದು. ಸೊ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆನೂ ಕೂಡ ಕಮೆಂಟ್ ಮಾಡೋದನ್ನು ಮಾತ್ರ ನಿಲ್ಲಿಸಬೇಡಿ, ಕಮೆಂಟ್ ಮಾಡ್ತೀರಿ ಅಂತ ಹೇಳ್ತಾ ನೋಡಿ. ನಮ್ಮ ಸರೌಂಡಿಂಗಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಅಕ್ಕ ತಂಗೀರು ಇರ್ತಾರೆ, ಅಣ್ಣ ತಮ್ಮಂದಿರು ಇರ್ತಾರೆ. ಸೊ ಹೆಂಡತಿ ಮಕ್ಕಳು ಎಲ್ಲ ಒಂದು ಕೂಡು ಕುಟುಂಬದಲ್ಲಿ ಮಧ್ಯೆ ಬದುಕ್ತಾ ಇರ್ತೀವಿ ನಾವು. ಸರೌಂಡಿಂಗ್ ಮನೆಗಳಿರ್ತೇವೆ ನಾವು. ನೋಡಿ, ಜೀವಂತ ಇದ್ದಾಗ ಜನ ನಾವೇನು ಮಾಡ್ತೀವಿ, ಮೂರ್ಖ ಬಿಹೇವ್ ಮಾಡ್ತೀವಿ. ಯಾವ ಥರ ನೋಡಿ, ಜಗಳ ಮಾಡೋಕ್ಕೆ ಶುರು ಮಾಡ್ತೀವಿ, ರೈಟ್? ಅವರೊಟ್ಟಿಗೆ ಜಗಳ ಮಾಡ್ತೀವಿ. ಇಲ್ಲಿ ಪರ್ಮನೆಂಟಾಗಿ ಉಳಿದು ಹೋಗ್ತೀವಿ ಅನ್ನೋ ಥರ ನಾವೇನು ಮಾಡ್ತೀವಿ, ಅವರೊಟ್ಟಿಗೆ ಜಗಳ ಮಾಡ್ತೀವಿ, ದ್ವೇಷ ಸಾಧಿಸ್ಕೊಳ್ತೀವಿ, ಕರೆಕ್ಟ್? ಆಮೇಲೆ ಹೊರಸಾದ ಮಾತುಗಳಾಡ್ತೀವಿ, ಕೆಟ್ಟ ಮಾತುಗಳನ್ನು ಆಡ್ತೀವಿ. ಆಮೇಲೆ ತಿಂಗಳಾನ್ಗಟ್ಟಲೆ ಮಾತನ್ನು ಬಿಟ್ಬಿಡ್ತೀವಿ ನಾವು. ಇವೆಲ್ಲ ನಾವು ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ, ಕರೆಕ್ಟಾ? ಆ್ಯಕ್ಚುಲಿ ವಾಸ್ತವತೆ ಏನು ಅಂತ ಹೇಳಿದ್ರೆ, ನಾಳೆ ಬೆಳಗ್ಗೆ ಆದರೆ ಆ ವ್ಯಕ್ತಿಗಳು ನಮ್ಮೊಟ್ಟಿಗೆ ಇರ್ತಾರೆ ಅನ್ನೋ ಯಾವುದೇ ಗ್ಯಾರಂಟಿ ಇರಲ್ಲ. ಬಟ್ ಸ್ಟಿಲ್ ಕೆಟ್ಟ ಮಾತುಗಳನ್ನು ಆಡ್ತೀವಿ, ನಮ್ಮದೇ ಅನ್ನೋ ಒಂದು ಜಂಬದಲ್ಲಿ ಬದುಕ್ತಾ ಇರ್ತೀವಿ, ಕರೆಕ್ಟ್ ಅಲ್ವಾ? ರೆಸ್ಪೆಕ್ಟ್ ಮಾಡ್ತಿರಲ್ಲ. ನೋಡಿ, ಮನುಷ್ಯನಿಗೆ ಎಷ್ಟೇ ಯೌವನ ಇರಲಿ, ಎಷ್ಟೇ ಹ್ಯಾಂಡ್ಸಮ್ ಇರಲಿ, ಎಷ್ಟು ಆರೋಗ್ಯ ಇರಲಿ, ವಾಟ್ ಎವರ್, ಅವ್ನು ತುಂಬ ಚೆನ್ನಾಗಿರಲಿ, ಎಲ್ಲ ನಾರ್ಮಲ್ ಇರಲಿ, ಬಟ್ ಸಾವು ಅಂತ ಭಗವಂತ ಡಿಸೈಡ್ ಮಾಡಿದ್ರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಕರ್ಕೊಂಡು ಹೋಗ್ಬಿಡ್ತಾನೆ. ಆ ವ್ಯಕ್ತಿ ನೆಕ್ಸ್ಟ್ ನಿಮ್ಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಗೊತ್ತಿದ್ರೂ ಕೂಡ ನಾವೇನು ಮಾಡ್ತೀವಿ, ಅವರೊಟ್ಟಿಗೆ ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಎಸ್ ಸರ್, ನಾನು ಹೇಳ್ತಿರೋದು ಎಲ್ಲರೂ ಒಂದು ಕಡೆ ರಾಂಗ್ ಇದೆಯಾ? ಸತ್ಯ ವಿಚಾರಗಳನ್ನ ಅರ್ಥ ಮಾಡಿಸ್ತಾ ಇದ್ದೀನಿ. ಬಟ್ ಬದುಕು ಅಷ್ಟು ನಾಜೂಕಾಗಿದೆ, ನಮ್ಗೆ ಗೊತ್ತಿರಬೇಕದು. ನೋಡಿ, ನಿಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳು ಜೀವಂತವಾಗಿದ್ದರೆ ಅದಕ್ಕೆ ಬೆಲೆನ ಕೊಡಿ, ರೆಸ್ಪೆಕ್ಟ್ ಮಾಡಿ, ಅವ್ರನ್ನ ಪ್ರೀತಿ ಮಾಡಿ, ಗೌರವ ಕಾಣಿ. ಏನೇ ಕೋಟಿ ಆಸ್ತಿ ಮತ್ತೊಂದು ಇನ್ನೊಂದು ವಾಟ್ ಎವರ್ ಏನೇ ಇದ್ದರೂ ಕೂಡ ಮನುಷ್ಯ ಫೈನಲಿ ಸಾಯೋದಂತೂ ಕನ್ಫರ್ಮ್. ಸಾಯಬೇಕಾದ್ರೆ ನನ್ನ ಕಾರಲ್ಲಿ, ನನ್ನ ಬಂಗ್ಲೆಯಲ್ಲಿ, ನನ್ನ ದುಡ್ಡಲ್ಲಿ, ಆಸ್ತಿಯಲ್ಲಿ ಯಾರೂ ಕೇಳಲ್ಲ. ಪ್ರಾಣ ಬಿಡಬೇಕಾರೆ ನಾನು ಬದುಕಬೇಕು ಅಂತ ಇರ್ತಾನೆ, ಬಿಟ್ಟರೆ ಇನ್ನೇನು ಕೇಳಕ್ಕೆ ಹೋಗಲ್ಲ, ನನಗೆ ಯಾವುದೂ ತೊಗೊಂಡು ಹೋಗೋಕ್ಕೂ ಆಗಲ್ಲ. ಇದು ವಾಸ್ತವತೆ, ಎಲ್ರಿಗೂ ಗೊತ್ತಿರೋ ವಿಚಾರ. ನೀವು ಮಾತಾಡ್ತೀರಪ್ಪ ಬದುಕೋಗಿ ದುಡ್ಡು ಬೇಕಿಲ್ಲ ಅಂತ ಹೇಳ್ತಿಲ್ಲ ನಾನು, ಹಂಗಂತೇಳಿ ಎಲ್ಲ ಬಿಡಿ ಅಂತಲೂ ಹೇಳ್ತಾ ಇಲ್ಲ. ಜನಗಳಿಗೆ ರೆಸ್ಪೆಕ್ಟ್ ಮಾಡಿ, ಪ್ರೀತಿಯಿಂದ ಕಾಣಿ, ಚೀಟ್ ಮಾಡೋದನ್ನು ಬಿಡಿ, ಗೌರವದಿಂದ ಕಾಣಿ ಅಂತ ಹೇಳ್ತಿರು. ನೋಡಿ, ನಿಮ್ಮ ಬದುಕಿನ ಪ್ರತಿ ಕ್ಷಣದಲ್ಲೂ ಅತ್ಯುತ್ತಮವಾದುದನ್ನು ನೀಡಬೇಕು. ನಾವೇನು ಮಾಡಬೇಕು, ಸಾಧ್ಯ ಆದರೆ ಎಷ್ಟು ಪಾಸಿಬಿಲಿಟಿ ಇದೆ ಅಷ್ಟು ಬೆಸ್ಟನ್ನು ಕೊಡೋಣ. ಅವ್ರು ಹೆಂಗಾನ ಇರಲಿ ನಮ್ಮೊಟ್ಟಿಗೆ, ನಾವು ಪ್ರೀತಿಯಿಂದ ಇರೋಣ. ಇದ್ರ ಮೇಲೆ ಇವತ್ತಿಂದ ನಾನು ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ರಿ, ನಮ್ಮಲ್ಲಿ ಬದಲಾವಣೆಗಳು ತಂದ್ಕೊಳ್ಳೋಣ. ಯಾರೇ ನಮಗೆ ಕೆಟ್ಟದ್ದು ಬಯಸಿರಲಿ, ದ್ವೇಷ ಮಾಡಿರಲಿ, ಅವ್ರಿಗೆ ದ್ವೇಷ ಮಾಡೋದು ಬೇಡ, ಅವ್ರಿಗೆ ಕೆಟ್ಟದ್ದು ಮಾಡೋದು ಬೇಡ. ನಮ್ಮಲ್ಲಿ ಒಳ್ಳೆತನ ಬರಲಿ. ಬಿಕಾಸ್ ಏನು ತೊಗೊಂಡು ಹೋಗಲ್ಲ ನಾವು ಬಿಟ್ಟು ಹೋದ್ಮೇಲೆ ಅವ್ರಿಗೆ ಅನಿಸ್ಬೇಕು, ಛೇ ಇಂಥ ವ್ಯಕ್ತಿ ಇಲ್ವಲ್ಲಪ್ಪ ನಮ್ಮ ಜೊತೆಗೆ ಅಂತೇಳಿ. ಹಾಗೆ ಅಂಥ ನೆನಪುಗಳನ್ನ ಕೊಟ್ಟು ಹೋಗ್ಬೇಕೆ ಬಿಟ್ಟರೆ, ಅಪ್ಪು ಸರ್ ಎಕ್ಸಾಂಪಲ್ ತೊಗೊಳ್ಬೇಕು ನಾವು, ಕರೆಕ್ಟ್? ಬಿಟ್ಟು ಹೋದ್ಮೇಲೆ ಬೈಯೋ ಥರ ಆಗಬಾರ್ದು. ಆ್ಯಂಡ್ ಇಲ್ಲಿ ಪರ್ಮನೆಂಟ್ ಅಲ್ಲ ಅಂದಮೇಲೆ ಯಾಕೆ ಅವ್ರನ್ನ ನಾವು ದ್ವೇಷ ಕಟ್ಟಿಕೊಳ್ಳೋದು? ಅವರಿಗೆ ಕೆಟ್ಟದನ್ನು ಬಯಸೋದು, ಕೆಟ್ಟದಾಗಿ ಮಾತಾಡೋದು ಯಾಕೆ ಮಾಡಬೇಕು? ಕರೆಕ್ಟ್ ಅಲ್ವಾ? ಅವರು ತೆರಳಿದ ನಂತರ ಅವರು ನಿಮ್ಮವರಾಗೋದಿಲ್ಲ. ನೋಡಿ, ಸತ್ತ ಮೇಲೆ ನೀವೇನೇ ಅವ್ರ ಮುಂದೆ ಹೋಗಿ ಕಣ್ಣೀರು ಹಾಕಿ ಕೊರಗ್ರಿ, ಏನು ಮಾಡಿ, ನೀವು ಏನು ಬೇಕಾದ್ರೂ ಮಾಡಿ, ವಾಪಸ್ ಬರೋಕ್ಕೆ ಸಾಧ್ಯನಾ? ಎಷ್ಟೋ ಜನ ಏನು ಮಾಡ್ತಾರೆ, ಅವರಿದ್ದಾಗ ಅವ್ರಿಗೆ ಪ್ರೀತಿ ಕೊಡಲ್ಲ, ಕರೆಕ್ಟ್? ಅವರೊಟ್ಟಿಗೆ ನೆಟ್ಟಿಗೆ ಮುಖ ಎತ್ತಿ ಮಾತಾಡಲ್ಲ. ಈ ರೀಕಾಲ್ ಮಾಡ್ಕೊಳ್ಳಿ, ವಾಸ್ತವತೆಯನ್ನು ಅರ್ಥ ಮಾಡ್ಕೊಳ್ಳಿ. ಈ ಬದುಕು ಪರ್ಮನೆಂಟ್ ಅಲ್ವೇ ಅಲ್ಲ, ಟೆಂಪ್ರವರಿ ಜೀವನ ಇದು ನಮ್ಮದು. ಸೊ ಈ ಟೆಂಪ್ರವರಿ ಬದುಕಲ್ಲಿ ನಾವೇನು ಮಾಡಬೇಕು? ಪ್ರೀತಿಯಿಂದ ಮಾತಾಡಿಸ್ಬೇಕು. ನಾವೆಷ್ಟೇ ದುಡಿದ್ರೂ ಕೂಡ, ಇಷ್ಟು ದುಡಿದ್ರೂ ಕೂಡ, ಅಥವಾ ಎಷ್ಟೇ ಏನೇ ಮಾಡಿದ್ರೂ ಒಂದು ಇಡೀ ಅನ್ನ ಅಷ್ಟೇ ತಿನ್ನೋಕ್ಕೆ ಸಾಧ್ಯ. ನಾವು ಕೋಟಿ ದುಡಿದ್ರೂ ಕೂಡ ಅದರಲ್ಲಿ ಹೊಟ್ಟೆಗಾಗುವಷ್ಟು ಒಂದಿಷ್ಟು ಅನ್ನ ಊಟ ಮಾಡ್ಲಿಕ್ಕೆ ಸಾಧ್ಯ. ನಾನು ಯಾವುದ್ರ ಮೇಲೂ ಕೂಡ ನಾನು ಬ್ಲೇಮ್ ಮಾಡ್ತಿಲ್ಲ. ಬಟ್ ಸರೌಂಡಿಂಗ್ ನಮ್ಮ ಸುತ್ತ ಇರ್ತಕ್ಕಂಥ ಜನಗಳನ್ನು ಪ್ರೀತಿ ಮಾಡೋಣ ಅಂತ ಹೇಳ್ತಿರೋದು, ಕರೆಕ್ಟ್ ಇಲ್ವಾ? ಪ್ರಾಣಿಗಳು ಎಷ್ಟೋ ಮೇಲೂ ಅವೇನು ಮಾಡ್ತಾವೆ ಹೇಳಿ ನೋಡೋಣ, ಪ್ರೀತಿ ಕೊಡ್ತವೆ. ನಾವು ಊಟ ಹಾಕಿರ್ತಕ್ಕಂಥ ನಾಯಿಗೆ ಊಟ ಹಾಕಿರ್ತೀವಿ, ನಮ್ಮನ್ನೆಲ್ಲ ತುಂಬ ಪ್ರೀತಿಯಿಂದ ಕಾಣ್ತಿರ್ತೀವಿ. ಅದೇ ಮನುಷ್ಯನಿಗೆ ಊಟ ಹಾಕಿ ಅವನ ಬೆನ್ನಲ್ಲಿ ಚೂರಿ ಹಾಕ್ತಾನೆ. ಆ ಬುದ್ಧಿಯನ್ನು ಬಿಡಬೇಕಾಗತ್ತೆ, ಏನೂ ತೊಗೊಂಡು ಹೋಗಲ್ಲ. ನಾನು ಹೇಳೋದು ಏನಕ್ಕೆ ಅಂತ ಹೇಳಿದ್ರೆ, ಮನುಷ್ಯ ಬುದ್ಧಿವಂತ ಪ್ರಾಣಿ ಅಂದಮೇಲೆ ಇವೆಲ್ಲ ಯೋಚನೆ ಮಾಡಬೇಕಾಗತ್ತೆ, ಕರೆಕ್ಟ್? ಈ ಬದುಕಲ್ಲಿ ಏನೇನೂ ಇಲ್ಲ ಅನ್ಬೋದು. ನನಗೆ ಯಾವುದು ರೋಗ ಇಲ್ಲ, ನಾನು ಏನದು BP ಶುಗರ್ ಇಲ್ಲ, ನನಗೆ ಆರೋಗ್ಯ ಚೆನ್ನಾಗಿದೆ, ಯೌವನ ಇದೆ, ಏನಿದ್ರು ಇಲ್ಲಿ ಪರ್ಮನೆಂಟ್ ಅಂತೂ ಇಲ್ಲ ಅನ್ನೋ ಸತ್ಯ ಗೊತ್ತಿರಲಿ ನಿಮಗೆ. ಸೊ ಅವನ ಕಾರಣಕ್ಕೆ ಬದುಕಿದ್ದಾಗ ಜನಗಳಿಗೆ, ನಿಮ್ಮ ಸರೌಂಡಿಂಗ್ ಇದ್ದಂಥವ್ರಿಗೆ ನೀವಾಗಿ ಮಾತಾಡಿಸಿ. ಹಾಗಂತೇಳಿ ಸ್ವಾಭಿಮಾನ ಕೊಡದೇ ಇರೋ ಜನಗಳಿಗೆ ಮಾತಾಡಬೇಡಿ. ಎಷ್ಟಕ್ಕೆ ಬೇಕಷ್ಟೇ, ಅಟ್ಲೀಸ್ಟ್ ಒಂದು ಸ್ಮೈಲ್ ಮಾಡಿ ಮಾತಾಡಿಸಿ, ಒಂದು ಹೆಲ್ಪ್ ಮಾಡಿ. ನಿಮಗೆ ಬೆಲೆ ಕೊಡದೇ ಇರೋರು, ನಿಮಗೆ ಅನ್ಯಾಯ ಮಾಡೋರಿಗೆ ಅವರಿಗೂ ಮಾತಾಡಿಸಿ ಅಂತ ನಾನು ಹೇಳ್ತಿಲ್ಲ. ಬಟ್ ಅವ್ರನ್ನ ಬಿಟ್ಟು ಬೇರೆ ಜನ ಇದ್ದಾರೆ, ಅವ್ರನ್ನೂ ನೀವು ಪ್ರೀತಿಯಿಂದ ಕಾಣ್ಕೊಳ್ಳಿ. ನಿಮ್ಮ ಫ್ಯಾಮಿಲಿನ ಗೌರವ ಮಾಡಿ, ಫ್ಯಾಮಿಲಿ ಇರ್ತಕ್ಕಂಥ ಮೆಂಬರ್ಸ್ಗೆ ಪ್ರೀತಿ ಮಾಡಿ, ಓಕೆನಾ? ಸೊ ಈ ಒಂದು ವಿಡಿಯೋಲಿ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ವಿಡಿಯೋ ಮಾಡಿದ್ದೀನಿ.
ವಿಡಿಯೋ ಒಳಗಡೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ. ಪ್ರತಿ ವಿಡಿಯೋದಲ್ಲಿ ಏನೋ ಒಂದು ಸಂದೇಶ ಕೊಡಬೇಕು ಅನ್ನೋದೇ ಒಂದು ಇಂಟೆನ್ಷನ್ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ. ವಿಡಿಯೋ ಬಗ್ಗೆ ಅನಿಸಿಕೆ ಕಮೆಂಟ್ ಮಾಡಿ. ಇಷ್ಟ ಆದರೆ ಎಲ್ಲ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು. ನಮಸ್ತೆ.